ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, ಕೆಇಬಿ ಆಫೀಸ್ ಹಿಂದುಗಡೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸಮಯ ಬೆಳಿಗ್ಗೆ 10 ಗಂಟೆಗೆ. ವಾಕ್ಯದ ಸಂದೇಶಕರು ಡಾಕ್ಟರ್ ಜಿ ಕೊಟ್ರೇಶ್ ಪಾಸ್ಟರ್. ಸ್ಟೈಲ್ ಮಾಡ್ಬೇಕಂತ ಹೇಳಿ, ಸ್ಟಂಟ್ ಮಾಡ್ಬೇಕಂತ ಹೇಳಿ, ಮೋಜು ಮಸ್ತಿ ಮಾಡ್ಬೇಕಂತ ಹೇಳಿ, ಯಾರನ್ನೋ ಮೆಚ್ಚಿಸ್ಬೇಕಂತ ಹೇಳಿ, ಯಾರಿಗೋ ನಾನು ಗ್ರೇಟ್ ಆಗಿ ತೋರಿಸ್ಕೋಬೇಕಂತ ಹೇಳಿ ಏನೇನೋ ಹುಚ್ಚುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗಿ ಪ್ರಾಣಗಳನ್ನ ಕಳ್ಕೋಬೇಡ. ಎಷ್ಟೋ ಜನ ತಂದೆ ತಾಯಿಗಳು ಇವತ್ತಿಗೂ ಮಗನನ್ನ ಕಳ್ಕೊಂಡ ದುಃಖದಿಂದ, ಮಗಳನ್ನ ಕಳ್ಕೊಂಡ ದುಃಖದಿಂದ ಇವತ್ತಿಗೂ ಹೊರಗೆ ಬಂದಿಲ್ಲ. ಸತ್ಯವಾದ ಏನಂತ ಗೊತ್ತಾ? ನೀನ್ ಪಾಪನ ಬಿದ್ದಿದ್ರೆ ನೀನ್ ಕೊಯ್ಯುವಂತದ್ದೇನ್ ಗೊತ್ತಾ? ಮರಣ. ಮತ್ತು ಸಿಸ್ಟರ್ ಶಿಲ್ಪಾ ಕೊಟ್ರೇಶ್. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743644566. ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್. ಮಾರ್ಕ್ ನಂಬರ್ ಸುವಾರ್ತೆ 5ನೇ ಅಧ್ಯಾಯ 1-13. ಮಾರ್ಕ್ 5:1-13. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನನ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಳಿಗಳಿಂದಲೂ ಕಟ್ಟಿದರು. ಅವನು ಸರಪಳಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ರಾತ್ರಿಯಾಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಿದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲ್ಲ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಆ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಆ ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು. ಈಗ ನಾವು ಓದಿದಂಥ ವಾಕ್ಯ 2000 ದೆವ್ವಗಳನ್ನ ಹಿಡಿದಂಥ ವ್ಯಕ್ತಿಯ ಪರಿಸ್ಥಿತಿ. ಅವನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ಅವನ ಮನಸ್ಸು ಕಂಟ್ರೋಲಲ್ಲಿಲ್ಲ. 2000 ದೆವ್ವ ಹಿಡಿದಂಥ ವ್ಯಕ್ತಿಯ ಪರಿಸ್ಥಿತಿ, ಅವನ ಮನಸ್ಸು ಅವನ ಕಂಟ್ರೋಲಲ್ಲಿಲ್ಲ. ಮತ್ತು ಅವನ ಮನೆಯಲ್ಲೇ ನಿಲ್ತಾ ಇಲ್ಲ. ಮನೆಯಲ್ಲಿ ಯಾರು ಮಾತು ಕೇಳ್ತಾ ಇಲ್ಲ. ಅವನು ಒಂದು ಕಡೆ ಡೀಪಾಗಿ ಕನೆಕ್ಷನ್ ಇಟ್ಕೊಂಡಿದ್ದಾನೆ. ಆ ಕನೆಕ್ಷನ್ ಯಾವುದಂದ್ರೆ ಸಮಾಧಿ ಸ್ಥಳ. ಅವನಲ್ಲಿಗೆ ಹೋಗ್ಬಾರ್ದಂತ ಮನೆಯವರು ಅವನನ್ನು ಸರಪಳಿಯಿಂದ ಕಟ್ಟಿದ್ದಾರೆ, ಬೇಡಿಗಳನ್ನು ಹಾಕಿದ್ದಾರೆ. ಆ ಸರಪಳಿನ ಹರಿದು ಬೇಡಿನ ಕಿತ್ತಾಕಿ ಅವನು ಅಲ್ಲಿಗೆ ಹೋಗ್ತಾನೆ, ಅಲ್ಲೇ ಇರ್ತಾನೆ, ಅಲ್ಲೇ ವಾಸ ಮಾಡ್ತಾನೆ, ಅಲ್ಲೇ ಜೀವನ ಮಾಡ್ತಾನೆ. ಅಲ್ಲಿಗೆ ಹೋಗದಂಗೆ ತಡಿಲಿಕ್ಕೆ ಮನೆಯವರು ಎಷ್ಟು ಪ್ರಯತ್ನ ಮಾಡಿದ್ರು ಗೊತ್ತಾ? ಅವ್ರ ಕೈಯಿಂದ ಅಲ್ಲಿಗೆ ಹೋಗದಂಗೆ ಅವನನ್ನು ತಡಿಲಿಕ್ಕೆ ಆಗಲಿಲ್ಲ. ಸುತ್ತಾ ಇರ್ತಾನೆ, ತಿರುಗ್ತಾ ಇರ್ತಾನೆ, ಆ ಸಮಾಧಿ ಹತ್ರ ಇರ್ತಾನೆ, ಅಲ್ಲೇ ಮಲಗ್ತಾನೆ, ಅಲ್ಲೇ ಜೀವನ ಮಾಡ್ತಾನೆ, ಅಲ್ಲೇ ವಾಸ ಮಾಡ್ತಾನೆ. ಹೋಗ್ಲಿ, ಸಮಾಧಿ ಹತ್ರ ಯಾರು ಇರ್ತಾರೆ? ಸತ್ತೋಗಿರೋರು ಇರ್ತಾರೆ, ಅಪವಿತ್ರಾತ್ಮ ಶಕ್ತಿಗಳಿರ್ತದೆ. ಅವನಲ್ಲಿ ದುರಾತ್ಮ ತುಂಬಿದ್ದರಿಂದ ಅವನು ಅಲ್ಲೇ ವಾಸ ಮಾಡ್ತಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆ ಮಾತಾಡುವಂಥ ಒಂದು ವಿಷಯ ಏನು ಗೊತ್ತಾ? ನಿಮ್ಮಲ್ಲಿ ಭಾಳ ಜನರಿಗೆ ಅವ್ರದ್ದೇ ಆದಂಥ ರಹಸ್ಯ ಸಮಾಧಿಗಳಿದೆ.
ನಿಮ್ಮಲ್ಲಿ ಬಹಳ ಜನರಿಗೆ ಅವ್ರದ್ದೇ ಆದಂಥ ಸೀಕ್ರೆಟ್ ರಹಸ್ಯ ಸಮಾಧಿಗಳಿದೆ. ಆ ಸಮಾಧಿನೇ ಕುಡುಕ್ತಾನ, ಆ ಸಮಾಧಿನೇ ಬ್ರಾಂದಿ ಶಾಪ್, ಆ ಸಮಾಧಿನೇ ಅನೈತಿಕ ಸಂಬಂಧ, ಆ ಸಮಾಧಿನೇ ಡ್ರಗ್ಸ್ ಹ್ಯಾಬಿಟ್, ಆ ಸಮಾಧಿನೇ ಲಂಚ, ಆ ಸಮಾಧಿನೇ ವಂಚನೆ ಮಾಡುವಂಥ ಜೀವಿತ. ನಿಮ್ಮಲ್ಲಿ ಬಹಳ ಜನರಿಗೆ ಅವ್ರವ್ರದ್ದೇ ಆದಂಥ ರಹಸ್ಯ ಸಮಾಧಿಗಳಿದೆ. ನೀವು ಪ್ರಿಯರೇ, ನೀವು ಆ ಕಡೆ ನೀವು ಅತಿಯಾಗಿ ಡ್ರಿಂಕ್ಸ್ ಅಲವಾಟಲ್ಲಿ ಮುಳುಗಿ, ಇನ್ನೊಂದ್ಸಾರಿ ಹೇಳ್ತೀನಿ, ನಿಮ್ಮಲ್ಲಿ ಭಾಳ ಜನ, ನಿಮ್ಮಲ್ಲಿ ಕೆಲವು ಜನ ಒಂದು ಕಡೆ ಅತಿಯಾದಂಥ ಡ್ರಿಂಕ್ಸಲ್ಲಿ ಡೀಪಾಗಿ ಮುಳುಗಿ ನನಗೆ ಆರೋಗ್ಯ ಸಿಗಬೇಕು, ನನಗೆ ಮನೇಲಿ ನೆಮ್ಮದಿ ಇರಬೇಕು. ನೋಡ್ರಿ, ಆ ಕಡೆ ಡ್ರಿಂಕ್ಸ್ ಅಂದರೆ ಕುಡುಕು ತಂದಲ್ಲಿ ಡೀಪಾಗಿ ಮುಳುಗಿ, ಡ್ರಿಂಕ್ಸ್ ಅಲವಾಟಲ್ಲಿ ಡೀಪಾಗಿ ಮುಳುಗಿ, ಇನ್ನೊಂದು ಕಡೆ ನನಗೆ ಆರೋಗ್ಯ ಇರಬೇಕು, ನನಗೆ ಮನೇಲಿ ಸಮಾಧಾನ ಇರಬೇಕು, ನಾನು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅದು ಹೆಂಗೆ ಸಾಧ್ಯ? ಹಾಲು ಕುಡ್ದವರೇ ಬದುಕಲ್ಲ, ಇನ್ನು ವಿಷ ಕುಡ್ದವ್ರು ಬದುಕ್ತಾರ. ಒಂದು ಕಡೆ ಓದೋದು ಮರೆತು, ನಿಮ್ಮ ಗುರಿ ಮರೆತು, ನಿಮ್ಮ ದರ್ಶನ ಮರೆತು, ಎತ್ತವರ ಕಷ್ಟ ಮರೆತು, ಬಾಯ್ ಫ್ರೆಂಡ್ ಜೊತೆ ಗರ್ಲ್ ಫ್ರೆಂಡ್ ಜೊತೆ ಪ್ರೀತಿ ಪ್ರೇಮ ಲವ್ ಎಂಜಾಯ್ಮೆಂಟ್ ಅಂತ ಡೀಪಾಗಿ ಮುಳುಗಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು DC ಆಗ್ತೀನಿ, ನಾನು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗ್ತೀನಿ ಅಂದರೆ ಹುಚ್ಚ, ಹೆಂಗಾಗಕ್ಕೆ ಸಾಧ್ಯ? ಒಂದು ಕಡೆ ಎನಿ ಟೈಮ್ ಮೊಬೈಲ್ ಹುಚ್ಚಲ್ಲಿ ಡೀಪಾಗಿ ಮುಳುಗಿ, ನನ್ನ ದುಡಿಮೆ ಅಷ್ಟು ಡೆವಲಪ್ ಆಗಬೇಕು, ನನ್ನ ಬಿಸ್ನೆಸ್ ಇಷ್ಟು ಡೆವಲಪ್ ಆಗಬೇಕು, ನಮ್ಮ ಸೇವೆ ಅಷ್ಟು ಬೆಳಿಬೇಕು, ನಮ್ಮ ಸೇವೆ ಇಷ್ಟು ಬೆಳಿಬೇಕಂದ್ರೆ ಹೆಂಗ್ ಬೆಳೆಯಕ್ಕೆ ಸಾಧ್ಯ? ಒಂದು ಕಡೆ ಅರಟೆ ಮಾತುಗಳು ಮಾತಾಡಿಕೊಂಡು, ಕುಚ್ಚೋದ್ಯ ಮಾತುಗಳು ಮಾತಾಡಿಕೊಂಡು, ಹೊಲಸು ಮಾತುಗಳು ಮಾತಾಡಿಕೊಂಡು, ಡಬಲ್ ಮೀನಿಂಗ್ ಮಾತುಗಳು ಮಾತಾಡಿಕೊಂಡು, ನನ್ನ ಮೇಲೆ ದೇವ್ರ ಕೃಪೆ ಬರಬೇಕು, ನನ್ನ ಮೇಲೆ ದೇವರ ಆಶೀರ್ವಾದ ಬರಬೇಕು, ನನ್ನ ಮೇಲೆ ದೇವ್ರ ಶಕ್ತಿ ಬರಬೇಕು, ನನ್ನ ಮೇಲೆ ದೇವ್ರ ಬಲ ಬರಬೇಕು, ಮತ್ತು ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತಗಳು ಮಾಡಬೇಕಂದ್ರೆ ಹೆಂಗ್ ಮಾಡಕ್ ಸಾಧ್ಯ? ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 20ನೇ ವಚನ ಈಗ ಹೇಳ್ತದೆ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಅದಕ್ಕೋಸ್ಕರ ಕೆಲವು ಜನ ದೇಶೋತ್ತರ, ಅದಕ್ಕೆ ಜ್ಞಾನೋಕ್ತಿಗಳು ಬರುತ್ತೆ ಪುಸ್ತಕ 1ನೇ ಅಧ್ಯಾಯ 10ರಲ್ಲಿ ದೇವರು ಇನ್ನೊಂದು ಸುಂದರವಾದಂಥ ಮಾತನ್ನು ನಮ್ಮನ್ನು ಎಚ್ಚರಿಸುವಂಥ ಒಂದು ಮಾತನ್ನು ಜ್ಞಾನೋಕ್ತಿ 1:10ರಲ್ಲಿ ದೇವರು ಹೇಳ್ತಾನೆ. ಏನೋ ಒಂದು ಮಾತಂದರೆ ಓದ್ತೀನಿ, ಕೇಳಿಸ್ಕೊಳ್ರಿ. ಮಗನೇ, ಪಾಪಿಗಳು ದುಷ್ಪ್ರೇರಣೆ ಮಾಡಿದರೆ ನೀನು ಒಪ್ಪಲೇಬೇಡ. ಕೆಲವು ಜನ ಬಾಯ್ ಫ್ರೆಂಡ್ ಜೊತೆ ಗರ್ಲ್ ಫ್ರೆಂಡ್ ಜೊತೆ ತಿರುಗಲಿಕ್ಕೆ ನಿಮಗೆ ಪ್ರೇರೇಪಣೆ ಮಾಡಿದರೆ ನೀವು ಒಪ್ಪಲೇಬೇಡ್ರಿ. ಕೆಲವು ಜನ ಈ ಹಬ್ಬಗಳಲ್ಲಿ, ಈ ಫಂಕ್ಷನ್ಗಳಲ್ಲಿ, ಈ ಮ್ಯಾರೇಜ್ಗಳಲ್ಲಿ, ಈ ರಾಜಕೀಯ ಮೀಟಿಂಗ್ಗಳಲ್ಲಿ, ಈ ಪಾರ್ಟಿಗಳಲ್ಲಿ ಕೆಲವು ಜನ ನಿಮಗೆ ಸರಾಯಿ ಕುಡಿಲಿಕ್ಕೆ, ಡ್ರಿಂಕ್ಸ್ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದ್ರೆ ನೀವು ಒಪ್ಪಲೇಬೇಡ್ರಿ. ದೇವ್ರ ವಾಕ್ಯ ಹಂಗೆ ಹೇಳುತ್ತೆ, ದೇವ್ರ ವಾಕ್ಯ. ಇನ್ನು ಕೆಲವು ಜನ ನಿಮ್ಮ ಓದು ಮರೆಸಿ, ನಿಮ್ಮ ಗುರಿ ಮರೆಸಿ, ನಿಮ್ಮ ದರ್ಶನ ಮರೆಸಿ, ತಂದೆ ತಾಯಿ ಕಷ್ಟ ಮರೆಸಿ ನಿಮಗೆ ತಿಂದು ಕುಡಿದು ಮಜಾ ಮಾಡಲಿಕ್ಕೆ, ಎಂಜಾಯ್ಮೆಂಟ್ ಮಾಡಲಿಕ್ಕೆ ನಿಮ್ಮನ್ನು ಕರೀತಾರೆ, ಪ್ರೇರೇಪಿಸ್ತಾರೆ. ನೀವು ಒಪ್ಪಬೇಡ್ರಿ. ಇನ್ನು ಕೆಲವು ಜನ ದೇವರಿಗಿಂತ ಕೆಲಸನೇ ಮುಖ್ಯ, ದೇವರಿಗಿಂತ ದುಡಿಮೆನೇ ಮುಖ್ಯ, ದೇವರಿಗಿಂತ ಬಿಸ್ನೆಸ್ಸೇ ಮುಖ್ಯ, ದೇವರಿಗಿಂತ ಹಣನೇ ಮುಖ್ಯ, ದೇವರಿಗಿಂತ ಬಂಧುನೇ ಮುಖ್ಯ ಅಂತ ನಿಮ್ಮ ಮೈಂಡ್ ವಾಶ್ ಮಾಡ್ತಾರೆ. ನಿಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ
ಪ್ರೇರೇಪಣೆ ಮಾಡ್ತಾರೆ, ದೇವರ ಆಲಯದಿಂದ ದೂರ ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತಾರೆ. ನೀವು ಒಪ್ಪಲೇಬೇಡ್ರಿ. ಜ್ಞಾನೋಕ್ತಿ 1ರಲ್ಲಿ ದೇವರು 1:10 ದೇವರು ಎಷ್ಟು ಚೆನ್ನಾಗಿ ನಮಗೆ ಎಚ್ಚರಿಸಿದ್ದಾನೆ. ಮಗಳೇ, ಪಾಪಿಗಳು ದುಷ್ಪ್ರೇರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಒಪ್ಪಬೇಡ್ರಿ. ಅಲ್ಲೆಲ್ಲೂಯ. ಒಂದು ಹಾಡು ನೆನಪು ಬರ್ತೈತೆ, ಆಡ್ತೀನಿ. ಥ್ಯಾಂಕ್ ಯು ಜೀಸಸ್. ತಪ್ಪು ಮಾಡಬೇಡ, ತಿಳಿದು ಮಾಡಬೇಡ, ತಿಳಿದು ತಪ್ಪು ಮಾಡಿ ನೀನು ಬೀದಿ ಪಾಲಾಗಬೇಡ. ತಿಳಿದು ತಪ್ಪು ಮಾಡಿ ನೀನು ಬೀದಿ ಪಾಲಾಗಬೇಡ, ಬೀದಿ ಪಾಲಾಗಬೇಡ. ಅಲ್ಲೆಲ್ಲೂಯ. ಭಾಳ ಜನರಿಗೆ ಅವ್ರದ್ದೇ ಆದಂಥ ರಹಸ್ಯ ಸೀಕ್ರೆಟ್ ಸಮಾಧಿಗಳಿದೆ. ಹಗ್ಗಾಕಿ ಕಟ್ಟಿದ್ರು ಅವನು ಅಲ್ಲಿರುವಲ್ಲ, ಅಲ್ಲಿಗೆ ಹೋಗ್ತಾನೆ. ಸರಪಳಿ ಹಾಕಿ ಕಟ್ಟಿದ್ರು ಅವನು ನಿಲ್ಲುವಲ್ಲ, ಅಲ್ಲಿ ಹೋಗ್ತಾನೆ. ಯಾಕಂದರೆ ಆ ಸಮಾಧಿ, ಯಾಕಂದರೆ ಅವನು ಒಳಗಡೆ ಅಪವಿತ್ರಾತ್ಮ ತುಂಬಿರೋದ್ರಿಂದ, ದುರಾತ್ಮ ತುಂಬಿರೋದ್ರಿಂದ, ದೆವ್ವ ತುಂಬಿರೋದ್ರಿಂದ ಆ ಸಮಾಧಿ ಜೊತೆ ಡೀಪ್ ಕನೆಕ್ಷನ್ ಇಟ್ಕೊಂಡಿದ್ದಾನೆ. ಅದಕ್ಕೆ ಅಲ್ಲಿ ಮನೆಯವರು ಹತೋಟಿ ಆ ಸರಪಳಿ ಕಟ್ಟಿ ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರು ಅವನು ಅಲ್ಲಿ ಹೋಗದಂಗೆ ತಡಿಲಿಕ್ಕೆ ಅವ್ರ ಕೈಲಾಗಲಿಲ್ಲ. ಚೆನ್ನಾಗಿ ಹೇಳ್ರಿ. ಆದರೆ ದೇವ್ರು ಹೇಳ್ತಾನೆ, ನಿಮ್ಮನ್ನು ದುಷ್ಪ್ರೇರೇಪಣೆ ಮಾಡಲಿಕ್ಕೆ ಯಾರಾದರೂ ಏನದು ಮಗನೇ, ಪಾಪಿಗಳು ದುಷ್ಪ್ರೇರಣೆ ಮಾಡಿದ್ರೆ ನೀವು ಒಪ್ಪಬೇಡ್ರಿ. ಆಮೇನ್. ಮಗಳೇ, ಸೋದರಿ, 44ನ ಹೆಂಡತಿ ಯೋಸೇಫನಿಗೆ ಪಾಪ ಮಾಡಲಿಕ್ಕೆ ಪ್ರೇರೇಪಿಸಿದಾಳೆ, ಒತ್ತಾಯ ಮಾಡಿದಾಳೆ. ಯೋಸೇಫ ಒಪ್ಪಲಿಲ್ಲ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರ ಮುಂದೆ ರಾಜನು ಕುಡಿಯುವಂಥ ದ್ರಾಕ್ಷಾರಸ ಇಟ್ಟು, ರಾಜನು ತಿನ್ನುವಂಥ ಭೋಜನ ಇಟ್ಟು, ರಾಜನು ತಿನ್ನುವಂಥ ಆಹಾರ ತಿನ್ನು, ರಾಜನು ಕುಡಿಯುವಂಥ ಡ್ರಿಂಕ್ಸ್ ಕುಡಿ ಅಂತ ಅವನಿಗೆ ಒತ್ತಾಯ ಮಾಡಿದ್ದಾರೆ, ಪ್ರೇರೇಪಿಸಿದ್ದಾರೆ, ಬಲವಂತ ಮಾಡಿದ್ದಾರೆ. ಅವನು ಆ ರಾಜನು ತಿನ್ನುವಂಥ ಆಹಾರ ತಿಂದು, ರಾಜನು ಕುಡಿಯುವ ದ್ರಾಕ್ಷಾರಸ ತಿನ್ನಲಿಕ್ಕೆ ಅವನು ಒಪ್ಪಲಿಲ್ಲ. ಅಧ್ಯಕ್ಷ ಬಂದು ಹೇಳ್ದ, ಒಪ್ಪಲಿಲ್ಲ. ಅಲ್ಲಿರೋರು ಅಂದ್ಕೊಂಡ್ರು, ಎಂಥ ದಡ್ರಿ ಇವರು, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಇವರು, ಎಂಥ ಅವಕಾಶ ಮಿಸ್ ಮಾಡ್ಕೊಂಡ್ರಿ ಇವರು ಅಂತ. ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಅವ್ರು ನೋಡಿ ಹಾಸ್ಯ ಮಾಡಿದ್ರು. ಎಂಥ ಚಾನ್ಸ್, ರಾಜನು ತಿನ್ನುವಂಥ ಆಹಾರ ತಿಂದು, ರಾಜನು ಕುಡಿಯುವಂಥ ದ್ರಾಕ್ಷರ ಕುಡಿದು, ಇಂಥ ಕುಡಿಯೋದನ್ನ ಎಂಥ ಯಾರಿಗಿದೆ ಈ ಚಾನ್ಸ್, ಯಾರಿಗಿದೆ ಅವಕಾಶ? ಶದ್ರಕ್, ಮೇಷಕ್, ಅಬೇದ್ನೆಗೋ, ನೋ ಚಾನ್ಸ್, ನಮಗೆ ನಾವು ಒಪ್ಪಲ್ಲ ಅಂದರು. ಹಂಗೆ ಪ್ರಪಂಚ ನೋಡಿ ಅಂತು ಇವ್ರು ಎಷ್ಟು ದಡ್ರು, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ರು. ಅಕ್ಕಪಕ್ಕದವ್ರು ನೋಡಿ ಅಂದ್ರು, ಎಂಥ ದಡ್ರು ಇವ್ರು, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ರು. ಸ್ನೇಹಿತರಂದ್ರು, ಅಯ್ಯೋ ಎಂಥ ದಡ್ರು ನೀವು, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ. ಅದು ರಾಜನ ಟೇಬಲ್ ಮೇಲೆ ರಾಜನು ತಿನ್ನುವಂಥ ಆಹಾರ ತಿನ್ಬೇಕಂದ್ರೆ ಯಾರಿಗೆ ಪುಣ್ಯ ಇದೆ, ಯಾರಿಗೆ ಭಾಗ್ಯ ಇದೆ? ನಮಗೆ ಬೇಕಾಗಿಲ್ಲ. ನಮ್ಮ ದೇವರಿಗೆ ಇಷ್ಟ ಇಲ್ಲದ್ದು, ನಮ್ಮ ದೇವರಿಗೆ ಮೆಚ್ಚುಗೆ ಆಗಿದ್ದು ನಾವು ಮಾಡಲ್ಲ ಅಂದರು. ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ರಂತ ಪ್ರಪಂಚ ಅಂತೂ ಅಕ್ಕಪಕ್ಕದವ್ರು ಅಂದರು. ಹಂಗೇ ರೀ, ಕರೆಕ್ಟು. ಶದ್ರಕ್, ಮೇಷಕ್, ಅಬೇದ್ನೆಗೋ ರಾಜನು ತಿನ್ನುವಂಥ ಆಹಾರನ ತಿಂದು, ರಾಜನು ಕುಡಿಯುವಂಥ ದ್ರಾಕ್ಷಾರಸ ಕುಡಿಲಿ ಆ ಚಾನ್ಸ್ ಮಿಸ್ ಮಾಡಿಕೊಂಡ್ರು. ಹಂಗೆ ರೀ. ಯೋಸೇಫನು ಕೂಡ 44ನ ಹೆಂಡತಿ ಜೊತೆ ಪಾಪ ಮಾಡಲಿಕ್ಕೆ ಆ ಚಾನ್ಸ್ ಮಿಸ್ ಮಾಡ್ಕೊಂಡ.
ಹಂಗೆ ರೀ ಅವರ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೊಂದು ಚಾನ್ಸ್ ಕೊಟ್ನು. ದೇವರು ಅವ್ರಿಗೊಂದು ಅವಕಾಶ, ಅವ್ರನ್ನ ಹುಡ್ಕೊಂಬಂತ ಅವಕಾಶ. ಆ ಅವಕಾಶ ಏನಂದರೆ ಆ ಚಾನ್ಸ್ನ ಅವ್ರು ಕ್ಯಾನ್ಸಲ್ ಮಾಡಿದ್ದಕ್ಕೆ, ಯಾವ ಚಾನ್ಸ್ನ? ಡ್ರಿಂಕ್ಸ್ ಮಾಡುವಂಥ ಚಾನ್ಸ್ನ, ಪಾಪ ಮಾಡುವಂಥ ಅವಕಾಶನ ಅವ್ರು ತಿರಸ್ಕಾರ ಮಾಡಿದ್ದಕ್ಕೆ ಅವರಿಗೆ ದೇವಶೋತ್ರ ಯೋಸೇಫನಿಗೆ ಪ್ರಧಾನ ಮಂತ್ರಿಯಾಗ ಅವಕಾಶ. ಆಮೇಲೆ ಹೇಳ್ರಮ್ಮ, ಯೋಸೇಫನಿಗೆ ಪ್ರಧಾನಮಂತ್ರಿಯಾಗ ಅವಕಾಶ, ದಾವೀದನಿಗೆ ಇಸ್ರಾಯೇಲಿಗೆ ರಾಜನಾಗ ಅವಕಾಶ. ಅವ್ರ ಮನೆ ಬಾಗಿಲಿಗೆ ಹುಡ್ಕೊಂಬಂದಿದೆ. ಸೈತಾನನು ನಿಮ್ಮ ಜೀವಿತದಲ್ಲಿ ತಂದಾಕುವಂತ ಕೆಟ್ಟ ಅವಕಾಶಗಳನ್ನ ಯಾರು ತಿರಸ್ಕಾರ ಮಾಡ್ತಾರೋ, ಆಮೇಲೆ ಬರಲಮ್ಮ, ಯಾರು ತಿರಸ್ಕಾರ ಮಾಡ್ತಾರೋ, ಯಾರು ತಿರಸ್ಕಾರ ಮಾಡ್ತಾರೋ, ಯಾರು ತಿರಸ್ಕಾರ ಮಾಡ್ತಾರೋ, ಯಾರು ತಿರಸ್ಕಾರ ಮಾಡ್ತಾರೋ, ಸೈತಾನನು ತಂದು ಹಾಕುವಂಥ ಅವಕಾಶನ ಯಾರು ತಿರಸ್ಕಾರ ಮಾಡ್ತಾರೋ, ದೇವರವರಿಗೆ ಉತ್ತಮ ಉತ್ತಮ ಅವಕಾಶಗಳನ್ನ ತಂದು ಅವ್ರ ಕುಟುಂಬನ ಮೇಲೆತ್ತಾನೆ, ಅವ್ರ ಮಕ್ಕಳನ್ನ ಮೇಲೆತ್ತುತ್ತಾನೆ, ಅವ್ರ ದುಡಿಮೆನ ಮೇಲೆತ್ತುತ್ತಾನೆ, ಅವ್ರ ವ್ಯಾಪಾರನ ಮೇಲೆತ್ತುತ್ತಾನೆ, ಅವ್ರ ಮಕ್ಕಳ ಮೇಲೆತ್ತುತ್ತಾನೆ, ಅವ್ರ ಬಿಸಿನೆಸ್ಗಳ ಮೇಲೆತ್ತುತ್ತಾನೆ, ಈ ಸೇವೆನ ದೇವ್ರ ಮೇಲೆತ್ತುತ್ತಾನೆ. ಅಲ್ಲೆಲ್ಲೂಯ್ಯ. ಯಾರು ದಡ್ರು? ತಾನೆಲ್ಲ ದಡ್ನ. ಸೈತಾನನು ತಂದು ಹಾಕುವಂಥ ಕೆಟ್ಟ ಕೆಟ್ಟ ಅವಕಾಶಗಳನ್ನ ಯಾರು ಅಲಕ್ಷ್ಯ ಮಾಡ್ತಾರ, ದೇವರಂತಾನೆ ಅವರಿಗೆ ನಾನು ಅವಕಾಶ ತಂದು ಅವ್ರನ್ನ ದಾವೀದನ ರೀತಿಯಲ್ಲಿ ಮೇಲೆತ್ತುತ್ತೇನೆ, ಯೋಸೇಫನ ರೀತಿಯಲ್ಲಿ ಮೇಲೆತ್ತುತ್ತೇನೆ, ದಾನಿಯೇಲನ ರೀತಿಯಲ್ಲಿ ಮೇಲೆತ್ತುತ್ತೇನೆ. ಬಾಯಿ ತೆರೆದು ಆಮೇನ್ ಅಂತ ಹೇಳಿ ಈ ವಾಗ್ದಾನ ರಿಸೀವ್ ಮಾಡ್ಕೊಳ್ರಿ. ಇಲ್ಲಿ ಕೂತ್ಕೊಂಡಂತ ನಿಮಗೆ ದೇವರು ಒಳ್ಳೆ ಅವಕಾಶಗಳನ್ನ ತರಲಿ, ಒಳ್ಳೆ ಅವಕಾಶ ತಂದು ನಿಮ್ಮ ಮಕ್ಕಳನ್ನ ದೇವ್ರ ಮೇಲೆ ತರಲಿ, ಒಳ್ಳೆ ಅವಕಾಶ ತಂದು ನಿಮ್ಮ ಗಂಡನನ್ನು ದೇವ್ರ ಮೇಲೆ ತರಲಿ. ಯೇಸು ನಾಮದಲ್ಲಿ ನಿಮ್ಮ ದುಡಿಮೆ ವ್ಯಾಪಾರಗಳು ಅಭಿವೃದ್ಧಿ ಆಗಲಿಕ್ಕೆ ದೇವರ ಅವಕಾಶಗಳು ತರಲಿ. ಈ ಸೇವೆ ಬೆಳಿಲಿಕ್ಕೆ ದೇವರ ಅವಕಾಶಗಳು ತರಲಿ. ಮೊದಲೇ ಲೈನ್ ಅವ್ರನ್ನ ದೇವರು ಇನ್ನು ಉತ್ತಮ ಸ್ಥಿತಿಗೆ ತರಲಿಕ್ಕೆ ಅವಕಾಶ ತರಲಿ. ಮಧ್ಯದಲ್ಲಿ ಕೂತವ್ರನ್ನ ದೇವರು ಉನ್ನತ ಸ್ಥಿತಿಗೆ ತರಲಿಕ್ಕೆ ದೇವರು ಅವಕಾಶ ತರಲಿ. ಹಿಂದೆ ಕೂತವ್ರನ್ನ ಉತ್ತಮ ಸ್ಥಿತಿಗೆ ತರಲಿಕ್ಕೆ ದೇವರು ಅವಕಾಶ ತರಲಿ. ಆನ್ಲೈನ್ನಲ್ಲಿ ವಾಕ್ಯನ ವೀಕ್ಷಣೆ ಮಾಡ್ತಿರೋರಿಗೆ ಅವಕಾಶ ತಂದು ನಿಮ್ಮನ್ನ ದೇವರು ಉನ್ನತಕ್ಕೆ ಮೇಲೆ ತಲೆ. ದಾವೀದನಿಗೆ ರಾಜನಾಗುವಂತೆ ಅವಕಾಶ ತಂದ ದೇವರು, ದಾನಿಯೇಲನಿಗೆ ಪ್ರಧಾನ ಮಂತ್ರಿ ಆಗಲಿಕ್ಕೆ ಅವಕಾಶ ತಂದ ದೇವರು, ಎಸ್ತೇರಳಿಗೆ ದೇಶಕ್ಕೆ ರಾಣಿಯಾಗುವಂತೆ ಅವಕಾಶ ತಂದ ದೇವರು, ಮೋಶೆಗೆ 30 ಲಕ್ಷ ಮಂದಿ ಮೇಲೆ ಪಾಸ್ಟರ್ ಆಗಿ ಮಾಡಲಿಕ್ಕೆ ಅವಕಾಶ ತಂದ ದೇವರು, ಅಮೇರಿಕ ದೇಶದಲ್ಲಿ ರೋಡ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಚಪ್ಪಲಿ ಹೊಲಿತಾ ಇದ್ರೆ ಆ ಚಪ್ಪಲಿ ಹೊಲಿಯುವಂತ ಅಬ್ರಹಾಂ ಲಿಂಕನ್ನಿಗೆ ಅಮೇರಿಕ ದೇಶಕ್ಕೆ ಅಧ್ಯಕ್ಷ ಆಗಲಿಕ್ಕೆ ಅವಕಾಶ ತಂದ ದೇವರು. ದೇವರಿಗೆ ಸ್ತೋತ್ರ. ಒಬ್ಬ ಕುಡುಕನ ಮಗನನ್ನ 5,000 ವಿಶ್ವಾಸಿಗಳ ಮೇಲೆ ಪಾಸ್ಟರ್ ಆಗಿ ಮಾಡಲಿಕ್ಕೆ ಅವಕಾಶ ತಂದ ದೇವರು. ಇವತ್ತು ಆತನನ್ನ ಪ್ರೀತಿ ಮಾಡುವ ನಿಮಗೂ ದೇವರ ಅವಕಾಶಗಳನ್ನ ತಂದು ನಿಮ್ಮನ್ನ ಮೇಲೆ ತರ್ತಾರೆ. ಅವಕಾಶಗಳನ್ನ ತಂದು ದೇವರು ನಿಮ್ಮನ್ನ ಅವಕಾಶಗಳನ್ನ ತಂದು ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ದೆವ್ವ ಹಿಡಿದಂಥ ವ್ಯಕ್ತಿ 2,000 ದೆವ್ವ ಹಿಡಿದಂಥ ವ್ಯಕ್ತಿ ಎಲ್ಲಿಗೆ ಹೋಗ್ಬಾರ್ದಂತ ಸರಪಳಿ ಕಟ್ಟಿದ್ರೆ ಅವನಿಗೆ, ಆ ಸಮಾಧಿ ಹತ್ರ ಹೋಗ್ಬಾರ್ದಂತ ಅವನಿಗೆ ಸರಪಳಿ ಕಟ್ಟಿದ್ರು. ಆದರೂ ಅವನು ಸರಪಳಿ ಹರಿದು ಬೇಡಿ ಮುರಿದ ಕೆಲ್ಗೋದ. ಕೆಲವ್ರ ಮನೇಲಿ ಈ ಸರಾಯಿ ಕುಡಿಯೋದು ನೋಡಿದರೆ, ಈ ಡ್ರಿಂಕ್ಸ್ ಮಾಡೋದು ನೋಡಿದರೆ ಹೆಂಗೆ ಅನಿಸ್ತದ ನಮಗೆ, ಹಗ್ಗ ತಗೊಂಡು ಅವ್ರ ಕೈ ಕಾಲು ಕಟ್ಟಿ ಒಂದು ಕಂಬ ಕಟ್ಟಿ ಬಿಟ್ಟು ಬಿಡ್ಬೇಕು ಅನಿಸ್ತದೆ.
ಕೆಲವರು ಸರಾಯಿ ಕುಡಿಯೋದು ನೋಡಿದ್ರೆ ರೀ, ಕೆಲವರು ಮನೆಯಲ್ಲಿ ಡ್ರಿಂಕ್ಸ್ ಮಾಡೋದು ನೋಡಿದ್ರೆ, ಅವ್ರ ಮಕ್ಕಳು ಅವ್ರ ಗಂಡ ಡ್ರಿಂಕ್ಸ್ ಮಾಡೋದು ನೋಡಿದರೆ ಎಷ್ಟು ಸಿಟ್ಟು ಬರ್ತದಂದರೆ ಅವ್ರ ಕೈ ಕಾಲು ಒಂದು ಕಂಬ ಕಟ್ಟಾಕ್ಬಿಡ್ಬೇಕು ಅನ್ನಿಸ್ತದೆ. ಮಗನೇ ಸೋದರಿ, ಕೆಲವು ಮನೇಲಿ ಕೆಲವು ಮಕ್ಕಳು ಮಾಡುವಂಥ ಕಾರ್ಯಗಳು ನೋಡಿದ್ರೆ ಅವ್ರಿಗೆ ಹಗ್ಗ ಕಟ್ಟಿ ಒಂದು ಕಂಬ ಕಟ್ಟಾಕ್ಬಿಡ್ಬೇಕು, ಎಲ್ಲಿ ಹೊರಗೆ ಬಿಡಬಾರ್ದು ಅನ್ನಿಸ್ತದೆ. ಯಾಕೆಂದರೆ ಅವ್ರು ಹೊರಗಡೆ ಹೋದ್ರೆ ಸಾಕು ಏನೋ ಒಂದು ಜಗಳ ತರ್ತಾರೆ, ಅವ್ರು ಹೊರಗಡೆ ಹೋದ್ರೆ ಸಾಕು ಏನೋ ಒಂದು ರೇಡ್ ತರ್ತಾರೆ, ಅವ್ರು ಹೊರಗಡೆ ಹೋದ್ರೆ ಸಾಕು ಯಾವುದೋ ಒಂದು ಗಲಾಟೆ ಹೊತ್ಕೊಂಡ್ಬರ್ತಾರೆ. ಇಂಥ ಮಕ್ಕಳಿಂದ ಅನೇಕ ತಂದೆ ತಾಯಿಗಳಿಗೆ ಸಾಕಾಗೋಗಿದೆ. ಇನ್ನು ಕೆಲವರು ಹೆಂಗಿದಾರಂದ್ರೆ, ನಾನು ಸ್ವಾಮಿ ಕಾರ್ಯ ಮಾಡಿ ಬರ್ತೀನಿ ಅಂತ ಹೇಳಿ ಸ್ವಕಾರ್ಯ ಮಾಡ್ಕೊಂಡ್ಬರ್ತಾರೆ. ಏನಂತೆ ಸ್ವಾಮಿ ಕಾರ್ಯ ಮಾಡಿ ಬರ್ತೀವಿ ಅಂತೇಳಿ ಸ್ವಕಾರ್ಯ ಮುಗಿಸ್ಕೊಂಡು ಬರ್ತಾರೆ. ಇನ್ನು ಕೆಲವರು ಸುಮ್ಮನೆ ನನಗೆ ಅಲ್ಲಿ ಕೆಲಸ ಐತಿ, ಇಲ್ಲಿ ಕೆಲಸ ಐತಿ, ಆ ಕೆಲಸ ಐತಿ, ಈ ಕೆಲಸ ಐತಿ ಅಂತ ಫ್ರೆಂಡ್ಸ್ ಜೊತೆ ಸುತ್ತುತ್ತಾ, ಆ ಊರು ಸುತ್ತುತ್ತಾ, ಈ ಊರು ಸುತ್ತುತ್ತಾ ಏನು ಮಾಡ್ತೀವಿ ಗೊತ್ತಾ, ಆ ಊರು ಈ ಊರಂತ ಈಗ ವ್ಯರ್ಥವಾಗಿ ಸುತ್ತುತ್ತಾ ಒಂದು ರೀತಿ ಏನದು ಒಂದು ಗಾದಿ ಮನೆಗೆ ಮಾರಿ ಊರಿಗೆ ಉಪಕಾರ ನಂಗೆ ಜೀವನ ಮಾಡ್ತಾ ಇದ್ದಾರೆ ಎಷ್ಟೊಂದು ಮಕ್ಕಳು. ಇಂಥ ಮಕ್ಕಳನ್ನ ನೆನೆಸಿ ಎಷ್ಟೋ ಜನ ತಂದೆ ತಾಯಿಗಳು ಕಣ್ಣೀರಿಡ್ತಾ ಇದ್ದಾರೆ. ಇಂಥ ಮಕ್ಕಳು ಯಾಕನ ನಮ್ಮ ಹೊಟ್ಟೆಲಿ ಹುಟ್ಟ್ಯಾರಪ್ಪ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ಕೆಲವರು ಮನೆಗೆ ಏನೋ ಒಂದು ನೆವ ಮನೇಲಿ ಏನೋ ಒಂದು ನೆವ ಹೇಳೋದು, ಅಲ್ಲಿಗೆ ಹೋಗಿ ಮುಖ ನೋಡಿ ಬರೋದು. ಮನೆಗೊಂದು ಸಮಾಧಿ 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 ಅಂದ್ರೆ ಅರ್ಥ ಮಾಡ್ಕೋಬೇಕು, ಅದು ಯಾವ ಸ್ಥಳ ಅದು? ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸೀಕ್ರೆಟ್ ಸಮಾಧಿ ಸ್ಥಳಗಳಿದೆ. ಮನೇಲಿ ಏನೋ ಒಂದು ಕಾರಣ ಹೇಳಿ, ಮನೇಲಿ ಏನೋ ಒಂದು ಸುಳ್ಳು ಹೇಳಿ, ಮನೇಲಿ ಏನೋ ಒಂದು ನೆವ ಹೇಳಿ ಅಲ್ಲಿ ಹೋಗಿ ಮುಖ ನೋಡಿ ಬರೋದು. ಆ ಹುಡುಗನ ಮುಖ ನೋಡಿ ಬರೋದು, ಆ ಹುಡುಗಿನ ಮುಖ ನೋಡಿ ಬರಬೇಕು. ಮನೇಲಿ ಹೇಳ್ತಾರೆ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಹಂಗಿರ್ರಿ. ತಂದೆ ತಾಯಿಗೆ ಹೇಳ್ತಾರೆ, ಏನಪ್ಪ ಹೋಗಿ ಬಂದು ಓದ್ ಕೆಲಸ ಆಯ್ತಾ? ಇಲ್ಲ, ನಾಳೆ ಬಾ ಅಂತ ಹೇಳ್ಯಾರ. ನಾಳೆ ಅಂತ ಯಾಕೆ ನೆವ ಹೇಳ್ತಾರೆ? ಮತ್ತೆ ಹೋಗಿ ಮುಖ ನೋಡಿ ಬರಬೇಕು. ಮಗನೇ ಸೋದರಿ, ಅವ್ರ ಮುಖ ಇವ್ರ ಮುಖ ನೋಡ್ಕೊಂಡು ಹೋದ್ರೆ ನಿಮ್ಮ ಜೀವನ ಬದಲಾಗಲ್ಲ. ಈ 3 ದಿವಸ ಪ್ರಾರ್ಥನಾ ಕೂಟದಲ್ಲಿ, ಉಜ್ಜೀವನ ಪ್ರಾರ್ಥನಾ ಕೂಟದಲ್ಲಿ ಏಸಯ್ಯ ಮುಖ ನೋಡಿದ್ರೆ ನಿಮ್ಮ ಜೀವನನೂ ಬದಲಾಗುತ್ತೆ, ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ತಾ ಇದ್ದೀರಿ. ದೇವ್ರು ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ. ಮಗನೇ ಸೋದರಿ, ದೆವ್ವ ಹಿಡಿದ ವ್ಯಕ್ತಿ, 2000 ದೆವ್ವ ಹಿಡಿದ ವ್ಯಕ್ತಿ ಆ ಸಮಾಧಿ ಹತ್ರ ಹೋಗ್ಬೇಡ, ಸರಪಳಿ ಕಟ್ಟಿದ್ರು, ಬೇಡಿ ಹಾಕಿದ್ರು, ಹೋಗೋದು ಬಿಟ್ನ. ಓದ ಕೆಲವ್ರು ಎಷ್ಟು ಹೇಳಿದ್ರು ಕೇಳಲ್ಲ. ಏನ್ ಮಾಡೋಣ? ಕೆಲವ್ರು ಎಷ್ಟು ಹೇಳಿದ್ರು ತಿದ್ಕೊಳ್ಳಲ್ಲ. ಏನ್ ಮಾಡೋಣ? ದೇವರು ತನ್ನ ವಾಕ್ಯ ಎಂಬ ಆಜ್ಞೆಗಳೆಂಬ ಸರಪಳಿಯಿಂದ ಕಟ್ತಾನೆ. ಮಗನೇ ಹೋಗ್ಬೇಡ ಅಲ್ಲಿಗೆ, ಮಗನೇ ಡೇಂಜರಲ್ಲಿ ಹೋದ್ರೆ, ಮಗನೇ ಸಾಹಿತ್ಯ ಅಲ್ಲಿ ಹೋದ್ರೆ, ಮಗನೇ ಡೆತ್ ಆಗ್ತಿ ಅಲ್ಲಿ ಹೋದ್ರೆ, ನಿನ್ನ ಜೀವನ ಹಾಳಾಗುತ್ತೆ ಅಲ್ಲಿ ಹೋದ್ರೆ ಕೇಳಲ್ಲ ರೀ. ದೇವರು ತನ್ನ ಆಜ್ಞೆಗಳೆಂಬ ವಾಕ್ಯ ಎಂಬ ಸರಪಳಿಯಿಂದ ಬೇಡಿಯಿಂದ ಕಟ್ಟಿದ್ರು ಕೇಳಲ್ರಿ. ಹೋಗ್ತಾರೆ. ಸಮಾಧಿ ಹತ್ರ ಬೇಡ ಅಂದ್ರು. ಓದೋವನ ಕತೆ ಏನಾಯ್ತು ಗೊತ್ತಾ? ಅಪವಿತ್ರಾತ್ಮ ಅವನಲ್ಲಿ ತುಂಬಿ ಅವನು ಎಲುಬು ತೊಗಲಾಗಿದ್ದಾನ್ರಿ. ಒಣಗೋಗಿರೋ ಕಟ್ಟಿಗೆ ತರಾಗ್ಯಾನ್ರಿ. ಇವತ್ತ ನಾಳೆ ಅಲ್ಲಿರೋ ಸಮಾಧಿಗಳ ಜೊತೆ ಅವನು ಕೂಡ ಸತ್ತು ಅವನು ಸಮಾಧಿ ಆಗ್ತಾನ್ರಿ. ಆ ಸ್ಥಿತಿಗೆ ಬಂದನ್ರಿ. ಮಗನೇ ಸೋದರಿ, ಕೆಲವು ಕೆಟ್ಟ ಜಾಗಗಳಿಗೆ ನೀವು ಹೋಗಬಾರ್ದಂತ ದೇವರು ಎಚ್ಚರಿಸಿದ್ರು, ನೀವು ಹಠ ಮಾಡಿ ಹೋಗ್ತಾ ಇದ್ದೀರಾ. ನಾಶನ ನಿಮಗೆ ಕಟ್ಟಿಟ್ಟ ಬುದ್ಧಿ, ಹುಷಾರ್. ದೇವರು ಇಂಥ ಕೆಟ್ಟ ಜನರ ಹತ್ರ ಹೋಗ್ಬೇಡಂತ ದೇವರು ನಿಮ್ಮನ್ನು ಎಷ್ಟು ಎಚ್ಚರಿಸಿದ್ರು ಕೂಡ ಹಠ ಮಾಡಿ ಅದೇ ಕೆಟ್ಟ ಜನರ ಹತ್ರ ಹೋಗ್ತಾ ಇದೀಯಾ. ಆದ್ರೆ ಎಫೆಕ್ಟ್ ಖಂಡಿತ ನೀನು ಅನುಭವಿಸ್ತೀಯ. ಹುಷಾರ್.
ಎನಿ ಟೈಮ್ ಮೊಬೈಲ್ ಹುಚ್ಚಲ್ಲಿ ಮುಳುಗಬಾರ್ದಂತ ದೇವರು ನಿಮ್ಮನ್ನು ಎಷ್ಟು ಸಾರಿ ಎಚ್ಚರಿಸಿದ್ರು ಹಠ ಮಾಡಿ ಅದೇ ಮೊಬೈಲಲ್ಲಿ ಡೀಪ್ ಆಗಿ ಮುಳುಗ್ತಾ ಇದೆಯಾ? ಹಠ ಮಾಡಿ ಆ ಮೊಬೈಲ್ ಹುಚ್ಚಲ್ಲಿ ಮುಳುಗ್ತಾ ಇದೆಯಾ? ಅದರಿಂದ ಆಗುವಂತ ತೊಂದರೆ ಜೀವನದಲ್ಲಿ ನೆನೆಸ್ಕೋಬೇಕು. ಅಂತ ತೊಂದರೆ ಅನುಭವಿಸ್ತೀಯ, ಹುಷಾರ್. ಬೆಟ್ಟಿಂಗ್ಗಳು ಸಾವಾಸಕ್ಕೆ ಹೋಗ್ಬೇಡಂದ್ರು, ಅನೇಕ ದುಶ್ಚಟಗಳ ಸಾವಾಸಕ್ಕೆ ಹೋಗ್ಬೇಡಂದ್ರು, ಹಠ ಮಾಡಿ ಹೋಗ್ತಾ ಇದೀಯಾ, ಎಲ್ಲ ಕಳ್ಕೊಂಡು ನಿನ್ನ ಜೀವನ ಬರ್ಬಾದಾಗುತ್ತೆ. ಹುಷಾರ್. ಮಗನಿ ಮಗಳ ಸಹೋದರ ಸಹೋದರಿ, ದೇವ್ರು ಎಚ್ಚರಿಸ್ತಾ ಇದ್ದೀನಿ ಇವತ್ತು. ದೇವ್ರು ಎಚ್ಚರಿಸ್ತಾ ಇದ್ದೀನಿ ಇವತ್ತು. ಒಂದು ಮಾತು ಹೇಳ್ತೀನಿ. ಈ ಸಮಾಧಿ ಹತ್ರ ಹೋದ್ನಲ್ವಾ, ಓಕೆ, ಅವನು ಒಣಗಿ ಹೋದ, ಎಲುಬು ತೊಗಲಾದ, ಅವನು ಸಾಯೋ ಸ್ಥಿತಿಗೆ ಬಂದ. ಒಂದು ನಿಮಿಷ, ಅದೊಂದು ಇನ್ನೊಂದು ವಿಷಯ ಹೇಳ್ತೇನೆ. ಅವನಲ್ಲಿ ಹೋಗ್ಯಾನಲ್ವಾ, ಅವನಲ್ಲಿ ಹೋದ ಮೇಲೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಯಾರು ಅವನ್ನ ಸಾಯಿಸಿಲ್ಲ, ಹಂಗಿರ್ರಿ, ಯಾರು ಸಾಯಿಸಿಲ್ಲ. ಕಲ್ ತಕ್ಕೊಂಡು ಅವನವನೇ ಚುಚ್ಕೊತಾ ಇದ್ದಾನೆ, ಅವನವನೇ ಚುಚ್ಕೊತಾ ಇದ್ದಾನೆ, ಅವನವನೇ ಚುಚ್ಕೊತಾ ಇದ್ದಾನೆ, ಅವನವನೇ ಚುಚ್ಕೊತಾ ಇದ್ದಾನೆ, ಅವನವನೇ ಚುಚ್ಕೊತಾ ಇದ್ದಾನೆ. ಅಪವಿತ್ರಾತ್ಮ ತುಂಬಿ ಒಂದು ಕಲ್ ತಕ್ಕೊಂಡು ಅವನು ಏನು ಮಾಡ್ತಾನೆ, ಅವನ ದೇಹಕ್ಕೆ ಅವನೇ ಚುಚ್ಕೊತಾ ಇದ್ದಾನೆ, ಗಾಯ ಮಾಡ್ಕೊಳ್ತಾ ಇದ್ದಾನೆ. ಆಮೇನ್. ಮಗನಿ ಮಗಳೇ, ಸಹೋದರ ಸಹೋದರಿ, ಈ ಮೊದಲೇ ದಿನದ ರಾತ್ರಿ, ಉಜ್ಜೀವನ ಕೂಟದ ಮೊದಲೇ ದಿನದ ರಾತ್ರಿ ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಆ ಸಮಾಧಿ ಪಾಪಕ್ಕೆ ಸೂಚನೆ, ಆ ಸಮಾಧಿ ಪಾಪದ ಜಾಗಕ್ಕೆ ಸೂಚನೆ, ಆ ಸಮಾಧಿ ಪಾಪಿಷ್ಟ ವ್ಯಕ್ತಿಗಳಿಗೆ ಸೂಚನೆ. ಇವತ್ತು ರಾತ್ರಿ ನೀನು ಪಾಪದ ಜೊತೆ ರಾಜಿ ಆದ್ರೆ, ಸೈತಾನನ ಕಾರ್ಯಗಳ ಜೊತೆ ರಾಜಿ ಆದ್ರೆ, ಕೆಟ್ಟ ಕಾರ್ಯಗಳ ಜೊತೆ ಕಾಂಪ್ರಮೈಸ್ ಆದ್ರೆ, ಬೇರೆಯವರು ಯಾರು ನಿಮ್ಮ ನಾಶ ಮಾಡಲ್ಲ, ನಿಮ್ಮ ಜೀವ ನೀವೇ ತಕ್ಕೊಳ್ಬೇಕಾಗುತ್ತೆ. ಬ್ಲೇಡಿಂದ ನಿಮ್ಮ ಕೈಯನ್ನು ನೀವೇ ಕೊಯ್ಕೋಬೇಕಾಗುತ್ತೆ, ನಿಮ್ಮ ನೇಣನ್ನು ಹಗ್ಗಕ್ಕೆ ನೀವೇ ಹಾಕ್ಕೋಬೇಕಾಗುತ್ತೆ. ಕೊನೆಗೆ ನಿಮ್ಮ ಪ್ರಾಣನ ನೀವೇ ತಕ್ಕೋಬೇಕಾಗುತ್ತೆ. ಅಂಥ ಸ್ಥಿತಿಗೆ ತಂದು ಬಿಡ್ತಾನೆ ಸೈತಾನನು. ಅಂಥ ಸ್ಥಿತಿ ನಮಗೆ ಬರಬಾರ್ದಪ್ಪ ಅಂದರೆ, ಅಂಥ ನಾಶನ ನಮಗೆ ಬರಬಾರ್ದಪ್ಪ ಅಂದರೆ, ಇವತ್ತು ರಾತ್ರಿ ಮೊಣಕಾಲಕ್ಕೆ ಎಸಯ್ಯ, ನಾನು ಪಾಪಿ ಅಯ್ಯ, ನನ್ನ ಪಾಪ ಕ್ಷಮಿಸಯ್ಯ, ನನ್ನ ತಪ್ಪುಗಳು ಕ್ಷಮಿಸಯ್ಯ, ನನ್ನ ದ್ರೋಹಗಳು ಕ್ಷಮಿಸಯ್ಯ. ಆ ಸಮಾಧಿ ಹತ್ರ ಹೋಗಲ್ಲಯ್ಯ, ಆ ಕೆಟ್ಟ ಜನ ಹತ್ರ ಹೋಗಲ್ಲಯ್ಯ, ಆ ಪಾಪಿಷ್ಟ ಜಾಗಕ್ಕೆ ಹೋಗಲ್ಲಯ್ಯ. ನೀನ್ ಬೇಕಯ್ಯ, ನಿನ್ ಪ್ರೀತಿ ಬೇಕಯ್ಯ, ನಿನ್ ಸಾವಾಸ ಬೇಕಯ್ಯ, 3 ದಿನ ನಿನ್ ಪಾದ ಬೇಕಯ್ಯ ಅಂತ ನೀನು ಪ್ರಾರ್ಥನೆ ಮಾಡಿದರೆ, ಇಲ್ಲಿಂದ ಹೋಗುವಾಗ ಅದೇ ಹಳೆ ಜೀವಿತದಿಂದ ಹೋಗಲ್ಲ. ಯೇಸು ಕ್ರಿಸ್ತನು ಹೊಸ ಸೃಷ್ಟಿಯಾಗಿ ನಿನ್ನ ಕಳಿಸ್ತಾನೆ. 2000 ದೆವ್ವಗಳು ಹಿಡಿದಂಥ ವ್ಯಕ್ತಿ ಯೇಸು ಸ್ವಾಮಿ ಗೆರಸೇನರ ಸೀಮೆಯಲ್ಲಿ ಹಾದು ಹೋಗ್ತಾ ಇದ್ದಾನೆ. ಹಂಗೆ ಇರ್ರಿ, ಯೇಸು ಸ್ವಾಮಿ ಗೆರಸೇನರ ಸೀಮೆಯಲ್ಲಿ ಹಾದು ಹೋಗ್ತಾ ಇದ್ದಾನೆ. ಹಾದು ಹೋಗುವಾಗ ಇದ್ದಕ್ಕಿದ್ದಂಗೆ ಈ ದೆವ್ವ ಹಿಡಿದವನು ಯಾರಿಗೆ ಎದುರು ಬರ್ತಾನೆ? ಚಪ್ಪಂಡಮ್ಮ, ಯೇಸು ಸ್ವಾಮಿಗೆ ಎದುರು ಬರ್ತಾನೆ. ನೀವು ಹೇಳ್ರಿ, ಯಾರಿಗೆ ಎದುರು ಬರ್ತಾನೆ? ಯೇಸು ಸ್ವಾಮಿಗೆ ಎದುರು ಬರ್ತಾನೆ. ಯೇಸು ಸ್ವಾಮಿಗೆ ಈ ವ್ಯಕ್ತಿ ಎದುರು ಬರ್ತಾನೆ. ಎದುರು ಬಂದ ಕೂಡಲೇ ಓಡಿ ಬಂದು, ಯಾರು ಓಡಿ ಬಂದು? ಎಷ್ಟು ದೆವ್ವ ಹಿಡ್ದವನು? ಹಿಂದೆ ಇರೋರು ಹೇಳ್ರಿ, ಎಷ್ಟು ದೆವ್ವ ಹಿಡ್ದವನು? ಓಡಿ ಬಂದು ಆತನು ಮೊಣಕಾಲಿಗೆ ಅಡ್ಡ ಬಿದ್ದು, ಅಯ್ಯ, ನ್ಯಾಯ ತೀರ್ಪು ಬರೋದಕ್ಕಿಂತ ಮುಂಚೆ ನಮ್ಮನ್ನು ಕಾಡಬೇಡಯ್ಯ, ನಮಗೆ ಶಿಕ್ಷೆ ಕೊಡಬೇಡಯ್ಯ, ನಮ್ಮನ್ನು ಬೆಂಕಿಯಾಗಿ ಹಾಕಬೇಡಯ್ಯ, ನಮ್ಮನ್ನು ಆ ಹಂದಿ ಒಳಗೆ ಕಳಿಸಯ್ಯ ಅಂತ 2000 ದೆವ್ವಗಳು ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡಿದವು. ನನಗೆ ಪ್ರಶ್ನೆ ಏನು ಗೊತ್ತಾ? ರಾತ್ರಿ ಎಲ್ಲ ನನಗೊಂದು ಪ್ರಶ್ನೆ ಏನು ಗೊತ್ತಾ? ಅದಕ್ಕೆ ಉತ್ತರ ಬರೋವರೆಗೂ ನಾನು ಆ ಮೆಸೇಜ್ ಮುಗಿಸಿಲ್ಲ. ಯಾಕೆ
ದೆವ್ವಗಳು ನಾನು ಇನ್ನೊಬ್ರು ಮಯಕ್ಕೆ ಹೋಗ್ತೀನಿ ಕಳಿಸು, ನಾನು ಅವ್ರ ಮಯಕ್ಕೆ ಹೋಗ್ತೀನಿ ಕಳಿಸು, ಆ ಬ್ರದರ್ ಮಯಕ್ಕೆ ಹೋಗ್ತೀನಿ ಕಳಿಸು, ಈ ಸಿಸ್ಟರ್ ಮಯಕ್ಕೆ ಹೋಗ್ತೀನಿ ಕಳಿಸು, ಆ ಅಧಿಕಾರಿ ಮಯಕ್ಕೆ ಹೋಗ್ತೀನಿ ಕಳಿಸು, ಆ ರಾಜಕೀಯ ವ್ಯಕ್ತಿ ಮಯಕ್ಕೆ ಹೋಗ್ತೀನಿ ಕಳಿಸು, ಆ ವಿಶ್ವಾಸಿ ಮಯಕ್ಕೆ ಹೋಗ್ತೀನಿ ಕಳಿಸು ಅಂತ ಯಾಕೆ ಕೇಳಲಿಲ್ಲ? ದೆವ್ವಗಳ ಆ ಹಂದಿಗಳು ಒಳಗೆ ನಮ್ಮನ್ನು ಕಳಿಸಂತ ಯಾಕೆ ಆ ದೆವ್ವಗಳು ಕೇಳಿತು? ಎರಡು ಕಾರಣ ಇದಕ್ಕೆ. ಒಂದನೇ ಕಾರಣ, ದೆವ್ವಗಳಿಗೆ ಚೆನ್ನಾಗಿ ಗೊತ್ತು ನಾವು ಯಾವ ವ್ಯಕ್ತಿ ಒಳಗೋದ್ರೂ ಕೂಡ ದೇವರು ಸಹಿಸಲ್ಲ. ನಾವು ಯಾವ ವಿಶ್ವಾಸಿ ಒಳಗೋದ್ರೂ ಕೂಡ ದೇವರು ಸಹಿಸಲ್ಲ. ಮೊದಲೇ ಲೈನ್ ಅವ್ರು ಒಳಗೋದ್ರು ದೇವರು ಸಹಿಸಲ್ಲ, ಮಧ್ಯದಲ್ಲಿ ಕೂತವ್ರು ಒಳಗೋದ್ರು ದೇವರು ಸಹಿಸಲ್ಲ, ಹಿಂದೆ ಕೂತವ್ರು ಒಳಗೋದ್ರು ದೇವರು ಸಹಿಸಲ್ಲ, ಯಾವ ಸೇವಕರು ಒಳಗೋದ್ರು ದೇವರು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಈ ಕಾರಣದಿಂದ ಇನ್ನೊಂದು, ಇವು ಹೋಗಿ ಅವ್ರ ಒಳಗೆ ಸೇರಿ ಆ ದೆವ್ವಗಳು ಅವ್ರನ್ನ ಒಳ್ಳೆಯದಕ್ಕೆ ಬಳಸ್ಕೊಂತದ, ಕೆಟ್ಟದಕ್ಕೆ ಬಳಸ್ಕೊಂತಾವ ದೆವ್ವಗಳು. ಒಂದೇದು, ಯಾರು ಮೈ ಒಳಗೆ ಹೋದ್ರೂ ಕೂಡ ದೇವ್ರಿಗೆ ಇಷ್ಟ ಇಲ್ಲ, ಸಹಿಸಲ್ಲ. ಮತ್ತು ನಾವು ಹೋಗಿ ಅವ್ರ ಮೈಯಲ್ಲಿ ಸೇರಿ ಅವ್ರನ್ನೆಲ್ಲ ಕೆಟ್ಟದಾಗಿ ಬಳಸ್ಕೊತೀವಲ್ಲ, ಕೆಟ್ಟದಾಗಿ ನಡೆಸ್ಕೊಳ್ತೀವಲ್ವಾ, ಇದು ಕೂಡ ದೇವರಿಗೆ ಇಷ್ಟ, ಇದು ಕೂಡ ದೇವರಿಗೆ ಇಷ್ಟ ಅಂಥೇಳಿ ಇದನ್ನು ಅರ್ಥ ಮಾಡ್ಕೊಂಡು ಹೇಳಿದ್ವು. ಅಯ್ಯ, ಇವತ್ತಿನಿಂದ ನಾವು ಯಾರು ಒಳಗೆ ಹೋಗಲ್ಲ, ಆ ಹಂದಿ ಒಳಗೆ ಹೋಗ್ತೀವಿ, ನಮಗೆ ಕಳಿಸು. ಮಗನೇ, ಸಹೋದರೇ, ನಿಮ್ಮಲ್ಲಿ ಯಾರಾದರೂ ಅಪವಿತ್ರಾತ್ಮನಿಂದ ತುಂಬಿ ನೀವು ಇನ್ನೊಬ್ಬರನ್ನ ದಾರಿ ತಪ್ಪಿಸಿದ್ರೆ, ಇನ್ನೊಬ್ಬರನ್ನ ತಪ್ಪಾಗಿ ಬಳಸ್ಕೊಂಡ್ರೆ ದೇವರು ನಿಮ್ಮನ್ನು ಸಹಿಸಲ್ಲ. ದೇವರು ನಮ್ಮನ್ನು ಸಹಿಸಲ್ಲ. ಅದಕ್ಕೋಸ್ಕರ ನಿಮ್ಮ ಒಳಗಿರುವಂಥ ಅಪವಿತ್ರಾತ್ಮವನ್ನ, ನಿಮ್ಮ ಒಳಗಿರುವ ದುರಾತ್ಮನ ನೀವು ಇನ್ನು ಆ ಬ್ರದರ್ ಒಳಗೆ ಕಳಿಸ್ದೆ, ಆ ಸಹೋದರಿ ಒಳಗೆ ಕಳಿಸ್ದೆ, ಅದನ್ನು ಇನ್ನೊಬ್ಬರ ಒಳಗೆ ಕಳಿಸ್ದೆ, ಅದನ್ನು ಇನ್ನೊಬ್ಬರ ಒಳಗೆ ಕಳಿಸ್ದೆ, ನೀನು ಕೆಡದಲ್ದೆ ಅವ್ರನ್ನ ಕೆಡಿಸ್ದೆ. ನಿನ್ನ ಒಳಗಡೆ ಇರುವಂಥ ಅಪವಿತ್ರ ಕಾರ್ಯಗಳು ಇನ್ನೊಬ್ಬರ ಒಳಗಡೆ ಹೋಗಿ ಅವ್ರನ್ನ ಹಾಳು ಮಾಡ್ದಂಗೆ, ಅವ್ರನ್ನ ಕೆಡಿಸ್ದಂಗೆ, ಅವ್ರನ್ನ ದಾರಿ ತಪ್ಪಿಸ್ದಂಗೆ, ಅವ್ರನ್ನ ನಾಶ ಮಾಡ್ದಂಗೆ, ನಿಮ್ಮ ಒಳಗಿರುವಂಥ ಅಪವಿತ್ರ ಸೈತಾನನನ್ನು, ಅವನ ಅಪವಿತ್ರ ಕಾರ್ಯಗಳನ್ನು ದೇವಾ, ಇವು ನನ್ನ ಒಳಗಡೆನೆ ಪವಿತ್ರಾತ್ಮನ ಬೆಂಕಿಯಿಂದ ಸುಟ್ಟಾಕಬೇಕು, ಇವು ನನ್ನ ಒಳಗಡೆನೆ ಸುಟ್ಟು ಹೋಗಬೇಕು, ಇವು ನನ್ನ ಒಳಗಡೆ ಸುಟ್ಟು ಬೂದಿ ಆಗಬೇಕು. ದೆವ್ವಗಳೇ ಇನ್ನೊಬ್ಬರನ್ನ ತಪ್ಪಾಗಿ ಬಳಸ್ಕೊಳಕ್ಕೆ ನಡಗಿದವು, ಇನ್ನೊಬ್ರು ಒಳಗೆ ಹೋಗ್ಲಿಕ್ಕೆ ಭಯಪಟ್ಟವ. ಮಗನೇ, ಸಹೋದರಿ, ಇದು ನನ್ನಿಂದನೇ ಎಂಡಾಗಬೇಕು. ಈ ಪಾಪ ನನ್ನಿಂದನೇ ಎಂಡಾಗಬೇಕು. ಈ ಮಿಸ್ಟೇಕ್ ನನ್ನಿಂದನೇ ನಿಂತೋಗಬೇಕು. ಈ ತಪ್ಪು ನನ್ನಿಂದನೇ ನಿಂತೋಗಬೇಕು. ಈ ಶಾಪಗಳು ನನ್ನಿಂದನೇ ನಿಂತೋಗಬೇಕು. ಇದು ಇನ್ನೊಬ್ಬರ ಒಳಗೆ ಹೋಗಿ, ಇನ್ನೊಬ್ಬರ ಒಳಗಡೆ ಸೇರಿ, ಇನ್ನೊಬ್ಬರ ಒಳಗಡೆ ತೂರಿ ಅವ್ರನ್ನು ಕೂಡ ಹಾಳು ಮಾಡಬಾರದು. ದೇವಾ, ಈಗ ಪರಿಶುದ್ಧಾತ್ಮನ ಬೆಂಕಿ ಬಂದು ಇಲ್ಲಿರುವ ಅಪವಿತ್ರ ಕಾರ್ಯಗಳು ಸುಟ್ಟು ಬೂದಿಯಾಗಿ ಇವತ್ತು ರಾತ್ರಿ, ಮೊದಲೇ ದಿನದ ರಾತ್ರಿ ಹೊಸ ಸೃಷ್ಟಿಯಾಗಿಲ್ಲಿಂದ ಹೋಗಬೇಕು, ನೂತನ ಸೃಷ್ಟಿಯಾಗಿಲ್ಲಿಂದ ಹೋಗಬೇಕು, ಪರಿಶುದ್ಧ ಮಗನಾಗಿಲ್ಲಿಂದ ಹೋಗಬೇಕು, ಪರಿಶುದ್ಧ ಮಗಳಾಗಿಲ್ಲಿಂದ ಹೋಗಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ. ನಮ್ಮನ್ನು ದೆವ್ವಗಳ ಒಳಗೆ ಕಳಿಸು. ಯೇಸು ಒಪ್ಪಿದ್ನ ಇಲ್ಲ. ಹಂದಿಗಳು ಒಳಗೆ ಕಳಿಸಂದ್ರೆ ಒಪ್ಪಿದ್ನ ಇಲ್ಲ. ಒಪ್ಪಿದ. ಹಂಗೇ ರೀ, ದೇವರ ಅವನ ಒಳಗಿರೋ ದೆವ್ವನೆಲ್ಲ ಯಾರ ಒಳಗೆ ಕಳಿಸಿದ. ಒಂದು ನಿಮಿಷ,
ಈಗ 2,000 ದೆವ್ವಗಳಿಂದ ಸ್ವಸ್ಥ ಆಗಿದ್ದಾನೆ. 2,000 ದೆವ್ವಗಳಿಂದ ಗುಣ ಆಗಿದ್ದಾನೆ. 2,000 ದೆವ್ವಗಳಿಂದ ಬಿಡುಗಡೆ ಹೊಂದಿದ್ದಾನೆ. ಪೂರ್ಣ ಸ್ವಸ್ಥವಾಗಿದ್ದಾನೆ. ಪೂರ್ಣ ಗುಣ ಆಗಿದ್ದಾನೆ. ಹಂಗೆ ರೀ, ನಾನು ನಂಬ್ತೀನಿ. ಹಲ್ಲೆಲೂಯಾ. ಇವತ್ತು ನೀವು ದೇವರ ಪಾದದಲ್ಲಿ ಮೊಣಕಾಲು ಹಾಕಿದ್ರಿ. ದೆವ್ವಗಳು ಮೊಣಕಾಲು ಹಾಕಿವು, ನಿಮಗೇನು ದೊಡ್ಡ ರೋಗ? ದೆವ್ವಗಳು ಮೊಣಕಾಲು ಹಾಕಿವು, ನಿಮಗೇನು ಬಂದತ್ತು? ನೀವು ಮೊಣಕಾಲು ಹಾಕಿ, ಅಯ್ಯ ನನ್ನ ಒಳಗಿರುವಂಥ ಅಪವಿತ್ರ ಕಾರ್ಯಗಳು, ಅಪವಿತ್ರ ಸೈತಾನನಿಂದ ನಾನು ಹೊರಗಡೆ ಬರಬೇಕಂತ ನೀವು ಪ್ರಾರ್ಥನೆ ಮಾಡಿದರೆ, ಒಂದು ನಿಮಿಷ, ನಿಮ್ಮ ಲೈಫು ಮರಣದ ಸ್ಥಿತಿಗೆ ಹೋದರೂ ಕೂಡ, ಲಾಸ್ಟ್ ಸ್ಟೇಜಿಗೆ ಹೋದರೂ ಕೂಡ, ಆ 2,000 ದೆವ್ವದ ವ್ಯಕ್ತಿನ ಸ್ವಸ್ಥ ಮಾಡಿದ ದೇವರು, ಗುಣ ಮಾಡಿದ ದೇವರು, ವಾಸಿ ಮಾಡಿದ ದೇವರು, ಸಂಪೂರ್ಣ ಸ್ವಸ್ಥ ಮಾಡಿದ ದೇವರು. ಇವತ್ತು ಯಾರ್ಯಾರ ಜೀವಿತ ಲಾಸ್ಟ್ ಸ್ಟೇಜ್ಗೆ ಹೋಗಿದೆಯೋ, ಒಂದು ಮಾತು ಹೇಳಿದ್ರೆ ಸಾಕು, ಮೊಣಕಾಲು ಹಾಕಿದ್ರೆ ಸಾಕು, ದೇವ್ರನ್ನ ಕೇಳಿದ್ರೆ ಸಾಕು, ಇದೇ ರಾತ್ರಿ ಪೂರ್ಣ ಸ್ವಸ್ಥ ಆಗ್ತಾ ಇದ್ದೀರಿ. ಪೂರ್ಣ ಸ್ವಸ್ಥ ಆದಮೇಲೆ ಸಮಾಧಿ ಹತ್ರ ಹೋಗ್ತೀನಿ ಅಂದನ, ಅದೇ ಜಾಗಕ್ಕೆ ಹೋಗ್ತೀನಿ ಅಂದನ, ಏನು ಹೇಳ್ತೀನಿ ಗೊತ್ತಾ? ಏಸಯ್ಯ, ಇಂದಿನಿಂದ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ. ಏಸಯ್ಯ, ಇಂದಿನಿಂದ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ. ಏಸಯ್ಯ, ಇನ್ನು ಮೇಲೆ ಇಲ್ಲಿಂದ ನಿನಗಾಗಿ ನಾನು ಜೀವಿಸ್ತೇನೆ, ನಿನಗಾಗಿ ನಾನು ಬಾಳುತ್ತೇನೆ. ಬದುಕಿದ್ರು ನಿನಗಾಗಿ, ಬದುಕಿದ್ರು ನಿನಗಾಗಿ, ಬದುಕಿದ್ರು ನಿನಗಾಗಿ, ಸತ್ರು ನಿನಗಾಗಿ. ಆ ದೆವ್ವ ಹಿಡ್ದವನಂತಾನೆ, ಇಲ್ಲಿವರೆಗೂ ಆ ಸಮಾಧಿಗಾಗಿ ಬದುಕಿದ್ದು ಸಾಕು, ಆ ವ್ಯಕ್ತಿಗಾಗಿ ಬದುಕಿದ್ದು ಸಾಕು, ಆ ಸ್ತ್ರೀಗಾಗಿ ಬದುಕಿದ್ದು ಸಾಕು, ಆ ಕುಟುಂಬಕ್ಕಾಗಿ ಬದುಕಿದ್ದು ಸಾಕು, ಹಣಕ್ಕಾಗಿ ಬದುಕಿದ್ದು ಸಾಕು, ಸ್ವಾರ್ಥ ಜೀವಿತಕ್ಕಾಗಿ ಬದುಕಿದ್ದು ಸಾಕು. ಇವತ್ತು ಎಷ್ಟು ಜನ ಹೇಳ್ತಿರ್ರಿ, ಏಸಯ್ಯ, ಇಲ್ಲಿವರೆಗೂ ವ್ಯರ್ಥವಾದ ಕಾರ್ಯಗಳಿಗಾಗಿ ಬದುಕಿದ್ದು ಸಾಕು, ಇನ್ನು ಮೇಲೆ ನಿನಗಾಗಿ ಬದುಕುತ್ತೇನೆ, ನಿನಗಾಗಿ ಜೀವಿಸ್ತೇನೆ, ನಿನಗಾಗಿ ಬಾಳ್ತೇನೆ. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, ಕೆಇಬಿ ಆಫೀಸ್ ಹಿಂದುಗಡೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸಮಯ ಬೆಳಿಗ್ಗೆ 10 ಗಂಟೆಗೆ. ವಾಕ್ಯದ ಸಂದೇಶಕರು ಡಾಕ್ಟರ್ ಜಿ ಕೊಟ್ರೇಶ್, ಪಾಸ್ಟರ್. ಸ್ಟೈಲ್ ಮಾಡ್ಬೇಕಂತ ಹೇಳಿ, ಸ್ಟಂಟ್ ಮಾಡ್ಬೇಕಂತ ಹೇಳಿ, ಮೋಜು ಮಸ್ತಿ ಮಾಡ್ಬೇಕಂತ ಹೇಳಿ, ಯಾರನ್ನೋ ಮೆಚ್ಚಿಸ್ಬೇಕಂತ ಹೇಳಿ, ಯಾರಿಗೋ ನಾನು ಗ್ರೇಟ್ ಆಗಿ ತೋರಿಸ್ಕೋಬೇಕಂತ ಹೇಳಿ, ಏನೇನೋ ಹುಚ್ಚುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗಿ ಪ್ರಾಣಗಳನ್ನ ಕಳ್ಕೋಬೇಡ. ಎಷ್ಟೋ ಜನ ತಂದೆ ತಾಯಿಗಳು ಇವತ್ತಿಗೂ ಮಗನನ್ನ ಕಳ್ಕೊಂಡ ದುಃಖದಿಂದ, ಮಗಳನ್ನ ಕಳ್ಕೊಂಡ ದುಃಖದಿಂದ ಇವತ್ತಿಗೂ ಹೊರಗೆ ಬಂದಿಲ್ಲ. ಸತ್ಯವಾದ ಏನಂತ ಗೊತ್ತಾ? ನೀನ್ ಪಾಪನ ಬಿದ್ದಿದ್ರೆ ನೀನ್ ಕೊಯ್ಯುವಂತದ್ದೇನ್ ಗೊತ್ತಾ? ಮರಣ.